Hi guys, welcome back to my ಪುಟ್ಟ ಪ್ರಪಂಚ ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್. ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಆ್ಯಂಡ್ ಆ ಥಾಟಲ್ಲಿ ಐ ಡಿಸೈಡೆಡ್ ಟು ಡೂ ಅ ಡೇ ಇನ್ ಮೈ ಲೈಫ್. ಈಗಷ್ಟೇ ಎದ್ದಿದ್ದೀನಿ, ಅದಕ್ಕೋಸ್ಕರ ನೀರು ಕುಡ್ಕೊಂಡು ಬಾಲ್ಕನಿಯಲ್ಲಿ ಕೂತಿದ್ದೀನಿ. ಸೊ ನೋಡೋಣ ಏನೇನು ಮಾಡ್ತೀನಿ ಇವತ್ತು ಅಂತ. ಸೊ ಮಲ್ಕೊಂಡು ಎದ್ದಾಗ ಎನಿ ಟೈಮ್ ಇನ್ ಡೇ ನನ್ನ ಮುಖ ಊದುತ್ತೆ, ತುಂಬ ಪಫಿ ಆಗುತ್ತೆ. ಸೊ ಅವಾಗ ನಾನು ಐಸ್ ಕ್ಯೂಬ್ಸ್ ರಬ್ ಮಾಡ್ತೀನಿ. ಇಲ್ಲ ಇದನ್ನು ನಾನು ಏನಂತ ಇದೆ ಜೇಡ್ ರೋಲರ್, ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಐ ಪುಟ್ ಇಟ್ ಆನ್ ಮೈ ಫೇಸ್. ಇಲ್ಲ ಬೆಳಿಗ್ಗೆ ನನ್ನ ಮುಖ ನೋಡೋಕ್ಕಾಗಲ್ಲ, ಹಂಗೆಲ್ಲ ಊದ್ಬಿಟ್ಟಿರುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಲೇಟ್ ನೈಟ್ ಡಿನ್ನರ್ ಆ್ಯಂಡ್ ಸ್ಲೀಪ್ ಇನ್ನೂ ಕೆಟ್ಟದಾಗ ಕಾಣಿಸ್ತೈತೆ. ಸೊ ಐ ಜಸ್ಟ್ ಡೂ ದಿಸ್, ಒಂದು ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವೈ ನನಗೆ ಐಸ್ ಕ್ಯೂಬ್ಸ್ ಆನ್ ದಿ ಫೇಸ್ ಆರ್ ಎನಿಥಿಂಗ್ ಕೋಲ್ಡ್ ಆನ್ ಮೈ ಫೇಸ್ ಗಿವ್ಸ್ ಲಾಟ್ ಆಫ್ ಹ್ಯಾಪಿನೆಸ್. ಸೊ ಯಾ, ಅಂಗಡಿಗೆ ಹೋಗ್ಬಿಟ್ಟು ಬಂದು ಐ ಬಾಟ್ ಪೂಜೆ ಸಾಮಾನು ಆ್ಯಂಡ್ ಟುಡೇಸ್ ಸ್ಪೆಷಲ್ ಸೊಪ್ಪಿನ ಸಾರು. ಸೊ ಈ ವರ್ಷ ನಾನು ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ನ ಈ ರೋಬೋಗೆ ಕೊಡ್ತೀನಿ. ಹೇಳಿದ ಮಾತು ಕೇಳುತ್ತೆ, ಕೆಲಸ ಕರೆಕ್ಟಾಗಿ ಮಾಡುತ್ತೆ, ಗುಡ್ ಅಟ್ ಇಟ್ಸ್ ಜಾಬ್. ಕಸನಂತೂ ಪರ್ಫೆಕ್ಟಾಗಿ ತೆಗೆಯುತ್ತೆ. ಜಸ್ಟ್ 5 minutes ಟೈಮ್ ಕೊಟ್ಬಿಟ್ಟು ಅದ್ರ ಬಾಡಿ ಪಾರ್ಟ್ಸ್ನ ಕ್ಲೀನ್ ಮಾಡಿಬಿಟ್ರೆ ಆಯಿತು, ಇನ್ನೇನಿಲ್ಲ. ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ, ಯಾವ ಕೆಲಸದವ್ರದ್ದು ಟೆನ್ಷನ್ ಇರೋಲ್ಲ ನನಗೆ. ಸೊ ತೋರಿಸ್ತೀನಿ ತಡೀರಿ. ಒಂದು 2-3 days ಆಯಿತು ನಾನು ಇದನ್ನು ಕ್ಲೀನ್ ಮಾಡಿ. ಸೊ ಇದು ವಾಟರ್ ಪಾರ್ಟ್. ಈ ರೋಬೋ ಬಗ್ಗೆ ನೋಡಬೇಕಂದ್ರೆ ನನ್ನ ರೋಬೋ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಶೋಯೋ ಒಂದು ರಾಶಿ ಕಸ ಇರುತ್ತೆ. ಮನೇಲೂ ಇಷ್ಟು ಕಸ ಇದೆಯಾ ಅಂತ ನಾವು ಬ್ಲ್ಯಾಂಕ್ ಹಾಕ್ತೀವಿ ನೋಡಿ. ಡಸ್ಟ್ ಪಾರ್ಟಿಕಲ್ಸ್ ಕಾಣಿಸ್ತಿದೆಯಾ, ಇಷ್ಟು ಡಸ್ಟ್ ಇರುತ್ತೆ. ಸೊ ಅದನ್ನು ಕೈಯಲ್ಲಿ ಏನು ಮುಟ್ಟೋ ಅಗತ್ಯ ಇಲ್ಲ. ಇದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಬಿಡ್ತೀನಿ. ನೆನ್ನೆ ಎಲ್ಲ ಐ ಕುಡಂಟ್ ಕ್ಲೀನ್ ಆ್ಯಕ್ಚುಲಿ. ಡ್ಯೂಟಿ ಶುರು. ಸೊ ಎವ್ರಿ ಫ್ರೈಡೇಸ್ ನಾನು ತಲೆಗೆ ಸ್ನಾನ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ನೋ ಮ್ಯಾಟರ್ ವೇರ್ ಐ ಆಮ್, ಎವ್ರಿ ಫ್ರೈಡೇಸ್ ನಾನು ತಲೆಗೆ ಸ್ನಾನ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಬಂದೇ ನಂಗೆ ಆಫ್ಟರ್ ಮ್ಯಾರೇಜ್ ದೇವ್ರ ಪೂಜೆ ಮಾಡಬೇಕು ಅಂತ ಫ್ರೈಡೇಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದು ಎಲ್ಲೋದ್ರೂ ನಂಗೆ ಫ್ರೈಡೇ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನೈಟ್ ನಾನೇನು ಅಪ್ಲೈ ಮಾಡಿಲ್ಲ, ಜಸ್ಟ್ ಹೇರ್ ಸಿರಮ್ ಅಪ್ಲೈ ಮಾಡಿದ್ದೀನಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು. ಈಗ ನಾನು ಈ ಬಿಸ್ಲರಿ ಬಾಟಲಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ. ಯಾಕೆ ಇದರಲ್ಲಿ ಇಟ್ಟಿದ್ದೀನಿ ಅಂದರೆ ಇದು ನಮ್ಮಮ್ಮ ಮಾಡಿಸಿರೋ ಕೊಬ್ಬರಿ ಎಣ್ಣೆ. ಸೊ ಮನೇಲಿ ಕೊಬ್ಬರಿನ ಚೆನ್ನಾಗಿ ಒಣಗಿಸಿ ಆಮೇಲೆ ಮೆಲ್ಲಿ ಕೊಟ್ಟು ಮಾಡಿಸಿರೋ ಪ್ಯೂರ್ ಕೋಕೋನಟ್ ಆಯಿಲ್. ಇದು ಬಿಟ್ಟು ಒನ್ ಮಿನಿಟ್ ಇದಿಲ್ಲ ಅಂದಾಗ ಮಾತ್ರ ಐ ಯೂಸ್ ದಿಸ್ ಪ್ಯಾರಾಚೂಟ್, ಇಲ್ಲ ಅಂದರೆ ಐ ಯೂಸ್ ದಿಸ್ ಕೋಕೋನಟ್ ಆಯಿಲ್. ಆ್ಯಕ್ಚುಲಿ ಮಾಡ್ಸೋ ಕೋಕೋನಟ್ ಆಯಿಲ್ ಐ ಫೀಲ್ ಇಸ್ ಬೆಸ್ಟ್ ಬಿಕಾಸ್ ತುಂಬ ಸಿಲ್ಕಿ ಆಗುತ್ತೆ ಕೂದಲು. ಐ ಡೋಂಟ್ ನೋ ಹೌ ಡು ಐ ಪುಟ್ ಇಟ್ ಇನ್ ವರ್ಡ್ಸ್, ಬಟ್ ಹಚ್ಕೊಂಡಾಗ ಎಣ್ಣೆ ತುಂಬ ನೆಮ್ಮದಿ ತಂಪು ಅನ್ಸುತ್ತೆ, ನೆತ್ತಿ ತಂಪು ಅನ್ಸುತ್ತೆ. ಸಖತ್ ಹೀಟ್ ಆಗಿಬಿಟ್ಟಿರುತ್ತಲ್ಲ, ಸೊ ನೆತ್ತಿ ತುಂಬ ತಂಪು ಅನ್ಸುತ್ತೆ. ಫಸ್ಟ್ ನೆತ್ತಿಗೆ ಹಾಕಬೇಕು, ಆಮೇಲೆ ಟಿಪ್ಸ್ಗೆಲ್ಲ ಹಾಕ್ತೀನಿ. ನಂದು ಒಂಥರ ಸೀಸನಲ್ ಹೇರ್ ಹೇಳಬೇಕಂದ್ರೆ. ಒಂದು ಎಂಡಲ್ಲಿ ತುಂಬ ಫ್ರಿಜ್ಜಿ ಆಗುತ್ತೆ ಒಂದೊಂದ್ಸತಿ ಇಟ್ ವಿಲ್ ಬಿ ವೆರಿ ನೈಸ್, ಸಾಫ್ಟ್ ಆ್ಯಂಡ್ ಸಿಲ್ಕಿ. ಒಂಚೂರು ಎಂಡಿಗೆ ಹಾಕ್ಬಿಟ್ಟು ಗಂಟು ಕಟ್ಬಿಡ್ತೀನಿ. ಮೇ ಬಿ ಒಂದು ಸ್ವಲ್ಪ ಅದು ಇದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಇಟ್ ವಿಲ್ ಬಿ ಇನ್ ಹಾಫ್ ಆನ್ ಅವರ್ ಇದ್ದಂಗೆ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಚ್ಚಾಯಿತು.
ಆ್ಯಕ್ಚುಲಾಗಿ ಏನು ಮಾಡ್ತೀನಿ ಅಂದರೆ ಟೈಮಲ್ಲಿ ನಾನು ಈ ಹಾಫ್ ಆನ್ ಅವರಲ್ಲಿ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ತೀನಿ, ಆವಾಗ ಸ್ನಾನಕ್ಕೆ ಹೋಗಿ ಕರೆಕ್ಟ್ ಆಗುತ್ತೆ. ಬಟ್ ಇಟ್ ಇಸ್ ಟೂ ಹಾಟ್ ಫಾರ್ ಮೀ ಟು ಇವನ್ ಕೀಪ್ ದಿ ಫೇಸ್ ಪ್ಯಾಕ್. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಅಪ್ಲೈಯಿಂಗ್ ಎನಿಥಿಂಗ್. ಮೇ ಬಿ ಆಫ್ಟರ್ನೂನ್ ಆರ್ ಈವ್ನಿಂಗ್ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಐ ವಿಲ್ ಅಪ್ಲೈ. ಮೊದಲೆಲ್ಲ ನನಗೆ ರಂಗೋಲಿ ಹಾಕಕ್ಕೆ ಬರ್ತಾ ಇರಲಿಲ್ಲ, ಮೊದಲೆಲ್ಲ ಈಗಲೂ ಬರೋಲ್ಲ, ಬಟ್ ಸ್ಟಿಲ್ ಐ ಟ್ರೈ ಮೈ ಬೆಸ್ಟ್. ಸೊ ನಾನು ಊಟ ಮುಗಿಸಿದ್ದೀನಿ. ಸಚ್ ಟೈರಿಂಗ್ ಡೇ ಆ್ಯಕ್ಚುಲಿ. ಫ್ರೈಡೇಸ್ ಯೂಶ್ವಲಿ ನನಗೆ ಇವತ್ತು ಬ್ರೇಕ್ಫಾಸ್ಟ್ ತಿಂದಿದ್ದು ನಾನು ತೋರಿಸಿಲ್ಲ, ಬಿಕಾಸ್ ನಾನು ಪ್ರೀವಿಯಸ್ ಡೇ ನಾನ್ ವೆಜ್ ತಿಂದಿದ್ದೀನಿ ಅದಕ್ಕೆ. ಆ್ಯಂಡ್ ಊಟಕ್ಕೆ ಸೊಪ್ಪು ಸಾರು ಊಟ ಆಯಿತು. ಕಿಡಿಬಿಡಿಲಿ ಊಟ ಮಾಡಿದೆ ಬಿಕಾಸ್ ಲೇಟಾಗಿ ಹೋಗಿತ್ತು ಅಡುಗೆ ಮಾಡಿದ್ದು. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಹೌ ಐ ಡು ಸೊಪ್ಪಿನ ಸಾರು ವಿಡಿಯೋ ಆ್ಯಡ್ ಮಾಡಿದ್ದೀನಿ, ಡೋಂಟ್ ಫರ್ಗೆಟ್ ಟು ವಾಚ್. ಆ್ಯಂಡ್ ಯಾ, ಈಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ವಿಡಿಯೋ ಎಡಿಟಿಂಗ್ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ದೇವ್ರ ಮನೆ ಕಡೆ ಹೋಗ್ತೀನಿ. ಇಟ್ ಇಸ್ ಫ್ರೈಡೇ, ಸೊ ಕ್ಲೀನಿಂಗ್ ಆ್ಯಂಡ್ ಪೂಜೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದಾದಮೇಲೆ ಐ ವಿಲ್ ಮೀಟ್ ಮೈ ಬೆಸ್ಟ್ ಫ್ರೆಂಡ್ಸ್ ಫಾರ್ ಡಿನ್ನರ್. ಐ ಥಿಂಕ್ ದಟ್ ಸಮ್ಸ್ ಅಪ್ ಮೈ ಡೇ. ನೋಡೋಣ, ಆದರೆ ನಾನು ಔಟ್ಲೆಟ್ ಕಡೆ ಹೋಗಿ ಬರಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಟ್ಸ್ ಇಟ್. Let me edit my video for some time. This is just a trial video to show you guys how my day is gonna be. ನನಗೂ ಇದು ಒಂಥರ ಟ್ರಯಲ್ ವಿಡಿಯೋ, ಬಿಕಾಸ್ ಎವ್ರಿ ಮೊಮೆಂಟ್ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಆಚೆ ಹೋಗಿ ಬಂದೆ, ಮಾಡಿದೆ, ಐ ಫರ್ಗಾಟ್ ಟು ರೆಕಾರ್ಡ್ ಆ್ಯಂಡ್ ಐ ವಾಸ್ ಲೈಕ್ ಹೌ ಡು ಐ ರೆಕಾರ್ಡ್ ಅಂತ. ಸೊ ಯಾ, ಮೇ ಬಿ ಆ್ಯಸ್ ಡೇಸ್ ಪಾಸ್ ಬೈ ಐ ಲರ್ನ್. ಆ್ಯಂಡ್ ಈಗ ಇಟ್ಸ್ ಟೈಮ್ ಟು ಎಡಿಟ್ ಮೈ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಯು ಮಸ್ಟ್ ಸಬ್ಸ್ಕ್ರೈಬ್, ಓಕೆ? ಸೊ ಇವತ್ತು ಫ್ರೈಡೇ ಅಲ್ಲ, ಅದಕ್ಕೆ ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳ್ಕೊಂಡು ನೀಟಾಗಿ ಒರೆಸಿ ಆಮೇಲೆ ಪೂಜೆ ಶುರು ಮಾಡೋದು. ಈ ಹ್ಯಾಬಿಟ್ನ ನಾನು ಮದುವೆ ಆದಮೇಲೆ ಕಲ್ತಿದ್ದು. ತಾಯಿ ಮನೇಲಿ ನಾನು ದೇವ್ರ ಮನೆಗೂ ಹೋಗ್ತಾ ಇರಲಿಲ್ಲ, ಹಬ್ಬದ ದಿನ ಹೋಗಿ ಕೈ ಮುಕ್ಕೊಂಡ್ಬರ್ತಾ ಇದ್ದೆ ಅಷ್ಟೇ. ಸೊ ಇಲ್ಲಿ ಎವ್ರಿ ಫ್ರೈಡೇ ಆಯ್ತು ಪೂಜೆ, ಅದಕ್ಕೆ ಬೆಳ್ಳಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಪೂಜೆ ಶುರು ಮಾಡೋದು. ತುಂಬ ಕಷ್ಟ ಈ ಬೆಳ್ಳಿ ಪಾತ್ರೆ ಎಲ್ಲ ತೊಳೆಯೋದು. ಒಂಚೂರು ಏರೋಪೇರಾದರೂ ಅದೇನೋ ಕಲರೇ ಚೇಂಜ್ ಆಗಿಬಿಡುತ್ತೆ. ಒಂದು ನಿಮಿಷ, ರೋಬೋ ಕ್ಲೀನ್ ಮಾಡ್ತಿದ್ದೆ. ಆ್ಯಕ್ಚುಲಿ ಅವಾಗಲೇ ನಾನು ಆನ್ ಮಾಡಿದ್ದೆ, ಬಟ್ ಅದು ಮಾಪ್ ಹಾಕ್ದಾರ ಅದೇ ಹಾಗೆ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತು. ಸೊ ಬರೀ ಡಸ್ಟ್ ಮಾತ್ರ ಹೋಯಿತು, ಮಾಪ್ ಆಗಲಿಲ್ಲ. ದೇವ್ರ ಮನೆ ಕೆಲಸನೇ 1 hour ಹಿಡಿಯುತ್ತೆ, ಮ್ಯಾಕ್ಸಿಮಮ್ 1 hour. ಬಟ್ ನಾನು ಸ್ವಲ್ಪ ನಿಧಾನ ಮಾಡ್ತೀನಿ. ಏನೇ ನಿಧಾನ ಮಾಡಿದ್ರು 1 hour ಇಸ್ ನೀಡೆಡ್ ಆ್ಯಕ್ಚುಲಿ. ನನಗೆ ಬಿಗ್ ಟಾಸ್ಕ್, ಎಲ್ಲ ಕೆಲಸ ಪಟ್ಟಂತ ಮಾಡ್ತೀನಿ. ಬಿಗ್ ಟಾಸ್ಕ್ ಈಸ್ ತೆಂಗಿನಕಾಯಿ ಜುಟ್ಟು ಸುಳಿಯೋದೆ. ನೀಟಾಗಿ ಬರಲ್ಲ, ಕಾಣಿಸ್ಬಿಡುತ್ತೆ ಕಾಯ್ದು. ಸೊ a big task. ಇದನ್ನು ಮುಗಿಸಿ ಪಟ ಪಟ ಪಟ. ಇಟ್ ಇಸ್ ಆಲ್ರೆಡಿ 4:45. ಸೊ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ಹ್ಯಾವ್ ಸೀನ್ ಮೈ ಸ್ಕಿನ್ ಕೇರ್ ವಿಡಿಯೋ, ಮೈ ಟ್ರಾವೆಲ್ ಸ್ಕಿನ್ ಕೇರ್ ವಿಡಿಯೋ. ಈಗ ನೋಡ್ಬಿಟ್ಟು ಸ್ಕಿನ್ ಕೇರ್ ವಿಡಿಯೋ ಹೇಗೆ ನೋಡಬೇಕು ಅಂದ್ಕೊಬೇಡಿ. ಐ ಆಮ್ ಸೋ ಟಯರ್ಡ್ ಫ್ರಮ್ ಮಾರ್ನಿಂಗ್. ನಾನು ಮುಖಕ್ಕೆ ಒಂದು ಕ್ರೀಮ್ ಕೂಡ ಹಚ್ಚಿಲ್ಲ, ಬಿಕಾಸ್ ಐ ಆಮ್ ಗೋಯಿಂಗ್ ಔಟ್ ಇನ್ ಈವ್ನಿಂಗ್. ಮತ್ತೆ ರೆಡಿ ಆಗ್ತಾರೆ ಅಂತ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್.